ಹಾಯ್ ಸಿರಿ. ರೌಂಡ್ ಹೊಡಿತಾ ಇದೆಯಾ? ಕೂರ್ಸು 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 ದೋಡ್ಸ್ಕೊಡು. ರೌಂಡ್ ಹೊಡಿತಿದ್ಯಾ? ಹೋಗು. ತಿರ್ಗ್ಸೋ. ಅಲ್ಲ ಕಾಲ್ ಮೇಲೆ ಇಡ್ಸು. ಬೇಗ ಡ್ಯಾಶ್ ಯಾಕೆ ಮಾಡಿಸ್ತೀಯ? ನೀಟಾಗಿ ರೌಂಡ್ ಹೊಡಿ. ಹಾಯ್ ಸರಿ. ಎಲ್ಲಿ? ಏಯ್ ಹಿಡ್ಕ ಕಡ್ಡ ಚಂದ ಒಂದ ಏನಂತ ಕಂದ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಟೈಮ್ ಆಲ್ರೆಡಿ 10 ಗಂಟೆ ಆಗಿದೆ. ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಯಾಕೆ ಅಂತ ಅಂದರೆ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಗೊತ್ತಾ? ನನ್ನ ನಾದಿನಿ ಬಂದಿದ್ದಾಳೆ. ಏಯ್, ಯಾಕೆ ಇಷ್ಟು ದಿನ ಬಂದಿರಲಿಲ್ಲ? ಕಾಲೇಜ್ ಟೆನ್ಷನ್ಗಳು ಕಂಪ್ಲೀಟಾಗಿ ಅಸೈನ್ಮೆಂಟ್ಸ್ ಅದು ಇದು ಫೈನಲ್ ಇಯರ್ ಅಂತ ಅಂದ್ಬಿಟ್ಟು ಪ್ರಾಜೆಕ್ಟ್ಸು ಅಸೈನ್ಮೆಂಟ್ಸು ಇಂಟರ್ನ್ಶಿಪ್ ಎಲ್ಲ ಫುಲ್ಲು ಒಂಥರ ಮೈಂಡ್ ಫುಲ್ಲು ಇದಾಗೋಗಿತ್ತು. ಮತ್ತೆ ಎವ್ರಿ ವೀಕೆಂಡ್ಸ್ ಆದರೂ ಬರೋಣ ಅಂದ್ಕೊಳ್ಳೋ ಎವ್ರಿ ವೀಕೆಂಡ್ ವೀಕೆಂಡ್ಸ್ ಆದರೂ ಬರೋಣ ಅಂದ್ಕೊಂಡ್ರೆ ವೀಕೆಂಡ್ಸಲ್ಲೆಲ್ಲ ಏನಾದರೂ ಒಂದು ಆಗ್ತಾಯಿತ್ತು. ನಂಗೆ ಸ್ಯಾಟರ್ಡೇಸು ಕಾಲೇಜ್ಗೆ ಹೋಗಲೇಬೇಕಾಗಿತ್ತು. ಆಮೇಲೆ 1 ಮಂತು ವೀಕ್ಗೊಂದು ಹೆಲ್ತ್ ಪ್ರಾಬ್ಲಮ್ಮು ಅಂತ 1 ಮಂತ್ ಪೂರ್ತಿ 4 ಥರ ಹೆಲ್ತ್ ಪ್ರಾಬ್ಲಮ್ಸ್ ಆಯಿತು. ಒಂದೊಂದು ವಾರಕ್ಕೆ ಒಂದೊಂದು ಅಂತ ಸ್ಟಾರ್ಟ್ ಆಗಿ ಆ ಮಂತ್ ಬರೋಣ ಅಂದ್ಕೊಂಡೆ, ಆ ಮಂತು ಆಗಲಿಲ್ಲ. ಇನ್ನು ಮಿಕ್ಕಿದ 2 ಮಂತ್ಸ್ ಎಲ್ಲ ಕಾಲೇಜೇ ಸುಮ್ಮನೆ ಥರ ಎಲ್ಲ ಕಂಪ್ಲೀಟಾಗಿ ಟೆನ್ಷನ್ ಆಗೋಗಿತ್ತು. ಏನು ಮಾಡೋದು? ಅದಕ್ಕೆ ಇವಾಗ ಫೈನಲಿ ಎಕ್ಸಾಮ್ಸು ಎಲ್ಲ ಮುಗಿಸಿ ಕಾಲೇಜ್ದೆಲ್ಲ ವೈಂಡ್ ಅಪ್ ಮಾಡಿಬಿಟ್ಟು ಹೋಗೇ ಬಿಡೋಣ. ಮಗುಗೆ 6.5 ತಿಂಗಳಾದ್ಮೇಲೆ ಬಂದವಳು. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟಿದ್ರೆ ಬರ್ತಡೇಗೆ ಬರ್ಬೋದಾಗಿತ್ತು. ಏನು ಮಾಡಲಿ? ಇವಾಗ ಊಟಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ರೊಟ್ಟಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಜ್ಜಿ ಎಲ್ಲ ಮಾಡಿಕೊಟ್ಟೆ, ಇವಾಗ ಜಸ್ಟು ತಿಂದಿದ್ದಾಯಿತು. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತಾಗಲಿ ರೊಟ್ಟಿ ಚಟ್ನಿ ಮಾಡೋಣ ಅಂತ. ಟೈಮ್ ಆಲ್ರೆಡಿ 10 ಗಂಟೆ ಆಗಿದೆ. ಯಾಕೆ ಇಷ್ಟು ಲೇಟು ಅಂತ ಅಂದರೆ ಸ್ಯಾಟರ್ಡೆ ಅಲ್ವಾ, ಆರಾಮಾಗಿ ತಿಂದ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಷ್ಟೇ. ಸಿರಿ ಸ್ಟಾರ್ಟಿಂಗಲ್ಲಿ ನೋಡ್ಬಿಟ್ಟು ಫುಲ್ಲು ಅಳ್ತಿದ್ಲು. ಗಾಬರಿ ಹೋಗೋದು ಅವಳು ನೋಡ್ಬಿಟ್ಟು. ಸೊ ನನ್ನ ನಾದಿನಿ ಫುಲ್ಲು ಬ್ಯುಸಿ ಇದ್ಲು, ಹಾಗಾಗಿ ಬರೋದಕ್ಕಾಗಿರ್ಲಿಲ್ಲ ಅಲ್ವಾ? ಇವಾಗ ಬಂದಿದ್ದಾಳೆ. ನೆಕ್ಸ್ಟ್ ಯಾವಾಗ ಬರ್ತೀರಾ? ಏನು ಬರ್ತಾ ಇರ್ತೀನಿ. ಇನ್ನೇನು ಇಂಟರ್ನ್ಶಿಪ್ ಆದರೆ ಆ್ಯಕ್ಚುಲಿ ಬೆಂಗಳೂರಲ್ಲೇ. ಬೆಂಗಳೂರಿಗೆ ಬಂದ್ಬಿಟ್ರೆ ಇನ್ನು 1 ಮಂತ್ ಆದಮೇಲೆ ಬರೋಣ ಅಂತ ನೋಡೋಣ. ಸರಿ ಆಯಿತು. ಇವಾಗ ಹೋಗ್ಬಿಟ್ಟು ಊಟಕ್ಕೆ ರೊಟ್ಟಿ ಮತ್ತು ಚಟ್ನಿ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತೀನಿ ಪಾಪುಗೆ. ಸೊ ಇವಾಗ ಹೋಗ್ಬಿಟ್ಟು ನಾನೆಲ್ಲ ಮಾಡಬೇಕು. ಜುಟ್ಟು ಹಾಕೊಂಡ್ಬಿಟ್ಟಿದ್ದೆ. ನನ್ನ ಮಗಳು ಸರ್ಕಸ್ ಮಾಡೋದಕ್ಕೆ ನನ್ನ ಮಗ ಫುಲ್ಲು ಹೆಲ್ಪ್ ಮಾಡ್ತಾನೆ ನೋಡಿ. ಕಾಲಿಟ್ಕೊಂಡು ಹತ್ತು ಅಂತ ಅಂದ್ಬಿಟ್ಟು ಇದು ಮಾಡ್ತಾರದು. ಇಷ್ಟು ಮಾಡೋಣ ರೀ. ಏನು ಅನ್ನಿಸ್ತೈತೆ ತಂಗಿ ಬಂದಿರೋಕ್ಕೆ?
ಅವರು ಕಾಣಲ್ಲ, ತುಂಬ ಹತ್ರದಲ್ಲಿ ಅವರು ಎತ್ತು ಕಾಲ. ಏನು ಅನ್ನಿಸ್ತೈತೆ ತಂಗಿ ಬಂದಿರೋದು? ಖುಷಿ ಆಯಿತು. ಅಷ್ಟೇ. ಅವತ್ತಿಂದ ಆಗಲೇ ಹುಟ್ಟಿದಾಗಿ ನಾನು ಬರ್ತೀನಿ 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 ಅಂದ್ಕೊಂಡು ಈಗ 6 ತಿಂಗಳು ಆದಮೇಲೆ 6.5 ತಿಂಗಳಾದ್ಮೇಲೆ ಬಂದವಳು. ಏನು ಅನ್ನಿಸ್ತೈತೆ? ಖುಷಿ ಆಯಿತು. ಏನು ಅನ್ನಿಸ್ತೈತೆ ಅಂದರೆ ಇನ್ನೇನು ಅನ್ಸುತ್ತೆ? ಇವಾಗ ಆದರೂ ಬಂದವಳಲ್ಲ, ಇನ್ನು 1 ವರ್ಷದ ಬರ್ತಡೆಗೆ ಬಂದಿಲ್ಲ. ನಾನು ಬ್ಯುಸಿ ಇದ್ದೆ, ನಂಗೆ ಇಂಟರ್ನ್ಶಿಪ್ ಇತ್ತು, ಅದಿತ್ತು ಇದಿತ್ತು ಅಂದ್ಕೊಂಡು ಹೆಂಗೋ ಹೋಗ್ಬಿಟ್ಟು ನಾನೇ ಕರ್ಕೊಂಬಂದೆ ದಾಸರಳ್ಳಿನಲ್ಲಿ. ಈ ಹುಡುಗಿ ಎಲ್ಲೋಗ ಅವಿಕ್ಕೊಂಡಿತ್ತು ಗೊತ್ತಾ? ಆಟೋಯಿಂದ ಕುಂತವಳೆ. ಗೊತ್ತಾಯ್ತು ಬಿಡು. ಏನು ಗೊತ್ತಾಯ್ತು ಹೇಳು? ಆಟೋ ಅಲ್ಲಿ ಕೂತಿದ್ಲು, ಗೊತ್ತಾಗಲಿಲ್ಲ. ಆಮೇಲೆ ಹೋಗಿ ಕರ್ಕೊಂಡ್ಬಂದೆ. ಫೋನ್ ಇಲ್ಲ ನನ್ನ ಹತ್ರ ಫಸ್ಟ್ ಆಫ್ ಆಲು. ನನ್ನ ಫೋನ್ ತೊಗೊಂಬರ್ಬೇಕಾಗಿತ್ತು, ಯಾಕೆ ಬಿಟ್ಬಿಟ್ಟು ಬಂದೆ ಅಂತ ಅಂದ್ಕೊಂಡೆ. ಹೋಗಿ ಅಲ್ಲಿ ಕೂತವಳೆ. ಫಸ್ಟ್ ಹಾಫಲ್ಲಿ ಇರೋದು ಕುಳ್ಳಿ ಹೋಗಿ ಆಟೋ ಹಿಂದಗಡೆ ಯಾರನ್ನ ಕುತ್ಕೊಂತಾರ, ಕಾಣೋದೇ ಇಲ್ಲ. ಇವಳೆಲ್ಲ ಹೊಂಟೋಗಿರ್ಬೇಕು ಅಂತ ಹುಡುಗ್ದೆ. ಹೆಂಗೋ ಚಿಕ್ಕದಾ ಕರ್ಕೊಬಂದ. ನಡಿ ರೊಟ್ಟಿ ಮಾಡ್ಕೊಡು. ಅಲ್ಲ ಸಿರಿಗೆ ಅಂತ ಅಲ್ಲೊಂದು ಬೆಡ್ಶೀಟ್ ಹಾಕಿರ್ತೀನಿ. ಅವಳು ಆ ಬೆಡ್ಶೀಟ್ ಬಿಟ್ಟು ಇನ್ನೆಲ್ಲ ಕಡೆ ಇರ್ತಾಳೆ. ಗೋಡೆ ಹಿಡ್ಕೊಂಡು ನಿಂತ್ಕೋತಾವಳು ಅವಾಗಲೇ. ಬಿಸ್ಕೆಟ್ ಬೇಕಾ? ಬೇಡ ಸುಮ್ಮನೆ. ಎಲ್ಲ ತಿನ್ನಬೇಕು. ನೈಟ್ ಊಟ ಮಾಡಿಬಿಟ್ಟು ಬೇಗನೆ ಮಲ್ಕೊಂಡ್ಬಿಟ್ವಿ. ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಕಾಫಿ ಕುಡಿತಾ ಹೀಗೆ ಬಾಲ್ಕನಿನಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಅದಾದಮೇಲೆ ಪಾಪು ಕೂಡ ಎದ್ದಿದ್ಲಲ್ವ, ಅವಳು ಅಲ್ಲಿ ಇಲ್ಲಿ ಹೋಗಿ ಗಿಡ ಎಲ್ಲ ಎಳಿತಾ ಇರ್ತಾರೆ ಬಾಲ್ಕನಿಗೆ ಕರ್ಕೊಂಡು ಹೋದರೆ. ಹಾಗಾಗಿ ಅವಳಿಗೆ ಈ ಥರ ಒಂದು ಬ್ಯಾಸ್ಕೆಟಲ್ಲಿ ಹಾಕ್ಬಿಟ್ಟು ಅಪ್ಪು ಕೂರಿಸಿದ್ದ. ಜೀವನ್ ಚಿಕನ್ ತೊಗೊಂಬರೋದಕ್ಕೆ ಅಂತ ಹೋಗಿದ್ದಾರೆ. ಚಿಕನ್ ಬಿರಿಯಾನಿ ಕಬಾಬ್ ಮಾಡೋಣ ಅಂತ. ಇನ್ನು ಮಧ್ಯಾಹ್ನ ಹಾಗೆ ಶಿಶಿರ್ ಬರ್ತಡೇ ಇದೆ, ಕರೆದಿದ್ದಾರೆ, ಅಲ್ಲಿಗೆ ಹೋಗಬೇಕು. ನೋಡುವ ಹೇಗಾಗುತ್ತೆ ಅಂತ. ಸೊ ಟೈಮ್ ಆಗಲೇ 10:30. ಇವಾಗ ಹೋಗಿ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಫಸ್ಟು ಸಿರಿಗೆ ಸರಿ ಮಾಡಿಬಿಟ್ಟು ತಿನ್ನಿಸಿ, ಅದಾದಮೇಲೆ ತಿಂಡಿಗೆಲ್ಲ ರೆಡಿ ಮಾಡ್ಕೊತೀನಿ. ಸ್ಯಾಟರ್ಡೇ ಅಂತೀನಿ, ಸಂಡೇ ಅಲ್ವಾ, ಹಾಗಾಗಿ ಲೇಟ್. ಇಲ್ಲ ಅಂತಿದ್ದಿದ್ರೆ ಬೇಗ ಆಗಿರೋದು ಇಷ್ಟೊತ್ತಿಗೆ. ಆರಾಮಾಗಿ ಮಾಡ್ಕೊಳ್ಳೋಣ, ಸಂಡೇ ಎಲ್ಲೂ ಹೋಗಂಗಿಲ್ವಲ್ಲ ಅಂತ. ಕುಚ್ಚ 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 ಆಟಾಡು, ಮಾಡ್ಕೊಂಡು ಬಂದ್ಬಿಡ್ತೀನಿ. ಇವಾಗ ಯಾವಾಗ? ಸಂಜೆ. ಸಂಜೆ ಇಲ್ಲ, ಇವಾಗ. ಶಿಷ್ಯನ್ನ ಬೇಗ ಬರ್ತ, ಶಿಷ್ಯನ್ನು ಪೂಜ. ಶಿಶಿರನ್ನೊಂದು ಬರ್ತಡೇ ಅಂತ ಇವತ್ತು. ಕೈ ಬಿಡೋ ನೀನು. ಅದಕ್ಕೆ ಅಂದ್ರೆ ಕಾಲೇಜ್ ಇದೆ. ಕಾಲೇಜ್ ಇದೆ. ಕಾಲೇಜಾ? ಕಾಲೇಜ್ ಎಲ್ಲ ಅಪ್ಪು. ಶಿಶಿರಣ್ಣನ ಬರ್ತಡೇ ಇವತ್ತು. ಮನೆ ಇದೆ. ಅಂಕುರ್ ಇದೆ. ಬಿಡೋ ನೀನು ಚಾಕಿಡ. ಏಯ್ ಅಪ್ಪೋ, ಏನು ಮಾಡ್ತಾ ಇದೆ? ಸೋತವ್ರಿಗೂ ಪಾತ್ರೆ ತೊಳೆದು ದಬ ಹಾಕ್ಬಿಟ್ಟು. ಮೇಘನ ಅವ್ರು ಏನು ಮಾಡ್ತಿದ್ದಾರೆ? ಬೆಳ್ಳುಳ್ಳಿನ ಯಾಕೆ? ಬಿರಿಯಾನಿ ರೆಡಿ ಆಗ್ತಾ ಇದೆ. ಬಿರಿಯಾನಿ ಇನ್ನೇನು ಬಂದರೆ ಆಯ್ತು. ಸಾಂಬಾರು ಮಾಡ್ಕೊಬೋಣ ಅಂತ. ಹಿಂಗೆ ಮಾತಾಡ್ಸೋದೇ ಕೇಳಿಸಲ್ಲ ಅನ್ಸುತ್ತೆ. ಆಫ್ ಮಾಡೋದೇನು ಹೊಗೆ ಬರ್ತಾ ಇಲ್ವಲ್ಲ?
ಚಿಕನ್ ಪೀಸು ಕಾಲು ಮತ್ತು ಮುಳೆ ಪೀಸ್ ಎಲ್ಲ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಮೂಳೆ ಸಾಂಬಾರು ಪೀಸ್ ಮಾಡೋಣ ಅಂತ. ಮೂಳೆ ಜೀವನ್ ಪೀಸ್ ಕಬಾಬ್ ಕಳ್ಸಿಕ್ಕಿದ್ದಾರೆ, ಕಬಾಬ್ ಮಾಡ್ಕೊಂಡು ಲಿವರು ಗುಂಡ್ಕಾಯಿ ಅದೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡೋದು. ಆಮೇಲೆ ಅಷ್ಟೇನಾ? ಆಫ್ ಮಾಡಲಾ? ಕಬಾಬು ಕಬಾಬ್ ಹೇಳಿಲ್ವಾ ಕಳ್ಸಿಕ್ಕಿದ್ದೀರಾ ಅಂತ. ಕಬಾಬ್ ಕಲಿಸಿ ಫಿಶ್ ಮಾಡೋಣ ಅಂತ ಅಂದರೆ ಫಿಶ್ಶು ಬೇಡ ಅಂದರು. ಸರಿ ಬಿಡು ಅಂತ ಸುಮ್ಮನಾದೆ ಅಷ್ಟೇ. ಮಧ್ಯಾಹ್ನ ಅಲ್ಲಿ ಹೋಗ್ಬೇಕು ಅಂದಲ್ಲ, ಅದಕ್ಕೆ ತರಲಿಲ್ಲ. ಹ್ಞೂ ನಾನು ತಂದ್ಬಿಟ್ಟಿದ್ದ. ಹ್ಞೂ ಇವತ್ತು ಅಲ್ಲಿ ಸುಶೀಲ್ ಬರ್ತಡೇ ಇದೆ, ಕರೆದಿದ್ದಾರೆ ಹೋಗೋಣ ಅಂತ. ಇವರು ಏನೋ ಬರಲ್ಲಂತೆ, ಸೊ ಹೋಗ್ಬಿಟ್ಟು ಬರ್ತೀನಿ. ಒಬ್ಳೆ ಹೋಯ್ತೀಯಾ? ನೀನು ಬರಲ್ಲ? ಅದು ಆರ್ಡ್ರ್ ಬರುತ್ತಲ್ಲ, ಏನು ಮಾಡೋದು? ಏನು ಮಾಡ್ತೀವಿ? ಬೇಗ ಬಂದರೆ ಬೇಗ ಬಂದರೆ ಬರ್ತೀನಿ. 3 ಗಂಟೆ ಒಳಗಡೆ ಬಂದರೆ ಓಕೆ. 3 ಗಂಟೆ ಅದು 3 ಗಂಟೆ ಒಳಗಡೆ ಅಲ್ಲ, ಒಂದು 6 ಗಂಟೆ ಒಳಗಡೆ ಬಂದರೂ ಪರವಾಗಿಲ್ಲ. ಅಮೆಝಾನ್ದು ಲೇಟೇ ಬರೋದು. ಫ್ಲಿಪ್ಕಾರ್ಟ್ ಆದರೆ ಬೇಗ ಬಂದುಬಿಡುತ್ತೆ. ಫ್ಲಿಪ್ಕಾರ್ಟ್ ಆದರೆ ಇಲ್ಲೇ ಇರೋದು ಹಬ್ಬು, ಅವ್ನು ಬಂದು ಹೋದ್ರೂ ಅಲ್ಲಿ ಹೋಗಿ ಈಸ್ಕೊಬರ್ಬೋದು. ಅಮೆಝಾನ್ದು ಎಲ್ಲಿದೆಯೋ ಗೊತ್ತಿಲ್ಲ. ವಿಡಿಯೋ ಮಾಡ್ಕೋ ನೀನು, ಅದು ಪ್ಯಾಕ್ ಓಪನ್ ಮಾಡುವಾಗ. ಹ್ಞೂ ಮಾಡ್ಬೋ. ಏನು ತಗೋತಾ ಇದ್ದೀನಿ ಅಂತ ಈ ಜರ್ತನಲ್ಲಿ ಯಾವಾಗ ಹಾಲು ತರಿಸ್ಕೊಂಡು ಹೊಡೆದು ತರಿಸ್ಬೇಡ ಇನ್ಮೇಲೆ ಜೆಪ್ಟೋಲಿ. ಏನೋ ಎಮರ್ಜೆನ್ಸಿಗೆ ಅಂತ ತರಿಸಿದ್ರು ಯಾವಾಗಲೂ ಹೊಡೆದೋಗುತ್ತೆ. ನೀಟಾಗಿ ಕೈ ತೊಳ್ಕೊಬೇಕು ಅಪ್ಪು. ಆಮೇಲೆ ಹೋಗಿ ಕಣ್ಣಿಗೆ ಇಟ್ಕೊಂಡ್ಬಿಟ್ಟು ನಾನು ನಿನ್ನೆ ಹಂಗೆ ಮಾಡಿದ್ದೀನಿ ರೀ. ದೂರ ಇಟ್ಕೋ, ಕಣ್ಣ ಹತ್ರ ಇಟ್ಕೊಂಡು ಮಾಡ್ತೀಯಲ್ಲ. ಇಡು ಅಲ್ಲಿ ಸೈಡಲ್ಲಿ ಇಡು. ಅಪ್ಪು ನನ್ನ ತಮ್ಮ ಯಾರು ಅಂತ ಗೊತ್ತಾವ ಅಲ್ಲಿ? ಹಾಂ ಏ ಅಪ್ಪು ಏನೋ ತೋರಿಸಿಲ್ವಾ? ಬಂದು ಹೋದ್ರೆ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ಎಲ್ಲಿ ಗೊತ್ತಾಗುತ್ತೆ ಅಲ್ವಾ ಅಪ್ಪು? ಹಾಂ ಅಪ್ಪನಿಗೆ ಇಬ್ಬರು ತಮ್ಮ ಇದ್ದಾರೆ. ನಿನಗೆ ನೋಡು ಇದು ಸೀತೆಯ ಬಿಂದಿಗೆ ಪಪ್ಪ. ಟಿಕ್ಕಿ ನೋಡು, ಅದು ಸೀತೆಯ ಬೆಲ್ಟಿದೆ. ಇದು ನೀನು ನೀನು ಇದು ಸೊ ಪಾಪುನ ನೋಡ್ಕೊತಾ ಇದ್ರು ಜೀವನ್. ನಾನು ಇಲ್ಲಿ ಅಡುಗೆ ಮಾಡ್ತಾಯಿದ್ದೆ. ಸಾಂಬಾರು, ಚಿಕನ್ ಸಾಂಬಾರು ಮಾಡಿಬಿಟ್ಟು ಹಾಗೆ ಬಿರಿಯಾನಿ ಮಾಡಿದ್ದೆ. ಆಮೇಲೆ ಕಬಾಬಿಗೆಲ್ಲ ಜೀವನ ಎಲ್ಲ ಕಲಸಿಟ್ಟಿದ್ರು. ಇನ್ನು ಲೇಟೇ ಆಯಿತು ಇವತ್ತೊಂದು ಸ್ವಲ್ಪ ತಿಂಡಿ ತಿನ್ನೋದು. ಸಂಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಲೇಟೇ ಆಗುತ್ತೆ. ಯೂಶ್ವಲ್ ಆಗಿ ನಾವೇನು ಬೆಳಗ್ಗೆ ಬೇಗ ತಿನ್ನಲ್ಲ ಸಂಡೇ ಹೊತ್ತು. ಎಲ್ಲ ದಿನವೂ ಬೆಳಗ್ಗೆ ಬೇಗ ಎದ್ದು ಎಲ್ಲ ಅಡುಗೆಗಳನ್ನ ಮಾಡಿ ಆಲ್ಮೋಸ್ಟ್ 8:30-9 ಗಂಟೆ ಅಷ್ಟೊತ್ತಿಗೆಲ್ಲ ತಿಂಡಿ ಆಗೋಗ್ಬಿಟ್ಟಿರುತ್ತೆ. ಬಟ್ ಸಂಡೇ ಒಂದು ಸ್ವಲ್ಪ ಲೇಟೇ, ಆಲ್ಮೋಸ್ಟ್ ಲೈಕ್ ಬ್ರಂಚ್ ಥರನೇ ಊಟ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ನಾನು ಜೀವನ್ ಹೀಗೆ ಮಾತಾಡಿಕೊಂಡು ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡ್ವಿ. ಅದಾದಮೇಲೆ ಅವರು ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇತ್ತು ಅಂತೆಲ್ಲ ಅಂದ್ಬಿಟ್ಟು ವಾಶ್ ಮಾಡ್ಕೊಡ್ತಾಯಿದ್ರು. ಹಿಂದಿನ ದಿನ ಅಂತೂ ಅದು ಎಷ್ಟು ಪಾತ್ರೆ ಆಗಿತ್ತು ಅಂತ ಅಂದರೆ ವಾಶ್ ಮಾಡ್ತಾಯಿದ್ರೆ ಬೀಳ್ತಾನೇ ಇತ್ತು ಪಾತ್ರೆ. ಸೊ ಹಾಗಾಗಿ ಎಲ್ಲ ಇವಾಗ ಒಂದೇ ಸರಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಬಿಟ್ರೆ ಆಮೇಲೆ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು ಅಂತ. ಇನ್ನಿವತ್ತು ಸಂಡೇ ಅಲ್ವಾ, ಮನೆ ಕ್ಲೀನಿಂಗ್ ಎಲ್ಲ ಏನೂ ಮಾಡೋಕ್ಕೆ ಇಟ್ಕೊಳ್ಳಲ್ಲ, ಆರಾಮಾಗಿರೋಣ ಇವತ್ತು ಅಂತ ಅಂದ್ಬಿಟ್ಟು. ಸೊ
ಸೊ ಅಡುಗೆ ಕೆಲಸ ಎಲ್ಲ ಆಯಿತು. ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು. ಸೊ ಅಮ್ಮು ಬಂದಿರೋದ್ರಿಂದ ಇವತ್ತು ಲೇಟೇ ಆಯಿತು ಅಂತ ಅಂದ್ಕೊಳ್ತೀನಿ. ಆರಾಮಾಗಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಬೆಳಗ್ಗೆ ಬಾಲ್ಕನಿನಲ್ಲಿ. ಅಲ್ಲಿಂದ ಒಂದು ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಕೆಳಗಡೆ ಬಂದ್ವಿ. ಕೆಳಗಡೆ ಬಂದಮೇಲೆ ಜೀವನ್ ಚಿಕನ್ ತೊಗೊಂಡು ಬಂದರು. ನಾನು ಅವ್ರು ಬರೋ ಅಷ್ಟೊತ್ತಿಗೆಲ್ಲ ಮಸಾಲೆ ಗ್ರೈಂಡ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಿದ್ದು. ಒಂದು ಸ್ವಲ್ಪ ಮಾತಾಡ್ತಾ ಅಡುಗೆ ಮಾಡಿದ್ದು ಅಲ್ವಾ, ಒಂದು ಸ್ವಲ್ಪ ಲೇಟ್ ಆಯಿತು, ಪರವಾಗಿಲ್ಲ. ಇವಾಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು. ಎಷ್ಟೊಂದು ಥರ ಈ ಮಸಾಲೆದು ಇಷ್ಟನೇ ಆಗ್ತಾ ಇರಲಿಲ್ಲ, ಇವತ್ತು ಇಷ್ಟ ಆಯಿತು. ಬೈದ್ರೆ ಅನ್ಬೇಕಲ್ಲ, ಬೈದ್ರೆ ಚೆನ್ನಾಗಿಲ್ಲ ಅಂತ. ಚಿಕನ್ ಯಾರೋ ಒಬ್ಬ ಚಿಕನ್ ಬಂದಿರಲ್ಲ, ಲಕ್ಷ್ಮಿ ಹಾಕ್ಬೇಡಿ, ಲಕ್ಷ್ಮಿ ತೆಗೆದು ಬಿಡಿ. ಕಾಮಿಡಿ ಮಾಡ್ತಾರೆ, ಬೈತಾರೆ ಅಂತ ಚಾನಲ್ ಅವರು ತಗೊಂಡೋಗಿ ಅಂಥವನ್ನೆಲ್ಲ ಕೂರಿಸ್ತಾರೆ. ನಾನು ಮರ್ಯಾದೆ ಸ್ಟಾರ್ಟಿಂಗ್ ಏನು ಅನಿಸ್ತು ನೋಡಿದ ತಕ್ಷಣ? ನನ್ನ ಫ್ಲಾಶ್ ಆಯಿತು, ಅದಕ್ಕೆ ಆಯಿತು. ಅಡುಗೆ ನಿಜ ಚೆನ್ನಾಗಿತ್ತು. ಆಯಿತು, ತಿನ್ನೋವ. ಮುಂದೆ ಎಕ್ಸ್ಟ್ರಾ ಪೀಸ್ ಹಾಕ್ತೀನಿ. ಸೊ ಇಲ್ಲಿ ನಾವು ಹೀಗೆ ಮಾತಾಡ್ತಾ ಇದ್ವಿ ಕ್ಯಾಶುವಲ್ ಆಗಿ. ನಾವು ಲವ್ ಮಾಡುವಾಗ ನಾನು ಜೀವನ್ ಹೇಗೆ ಮಾತಾಡ್ತಾ ಇದ್ವಿ ಅಂತ ಅಮ್ಮ ಹೇಳ್ತಾ ಇದ್ದಾಳೆ. ರೆಕಾರ್ಡ್ ಮಾಡ್ಕೋತೀನಿ ಅದನ್ನ, ಹೇಳು. ಏನಿಲ್ಲ, ಈ ಕಡೆಯಿಂದ ನೀವೇನ್ ಮಾತಾಡ್ತಾ ಇದ್ರಿ ಗೊತ್ತಿಲ್ಲ, ಅಣ್ಣನ ಕಡೆಯಿಂದ ಒಂದು ಒಂದೇ ಮಾತು ಬರ್ತಾ ಇದ್ದಿದ್ದು. ಮತ್ತೆ ಒಂದ್ ಸ್ವಲ್ಪ ಸೈಲೆಂಟು, ನೀವು ಮಾತಾಡಿ ನಿಲ್ಸಿದಂಗೆ ತಿರ್ಗಾ ಮತ್ತೆ ಇನ್ನೇನ್ ಸಮಾಚಾರ, ಮತ್ತೆ 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 ಅನ್ಕೊಂಡೆ 2 ಅವರ್ ಆಗಿರ್ತಾ ಇತ್ತು ನಾನ್ ನೋಡ್ದಂಗೆ ಅಷ್ಟೇ. ಫಸ್ಟ್ ನನ್ಗೆ ಒಂದ್ ಟೈಮು ಇವರು ನಿಮ್ ಫೋಟೋ ನೋಡ್ತಿರ್ಬೇಕಾದ್ರೆ ನನಗ್ ಗೊತ್ತಾಯ್ತು. ಅಲ್ಲಿವರೆಗೂ ನಮ್ಮ ಮನೇಲಿ ಆಕ್ಚುಲಿ ಯಾರಿಗೂ ಗೊತ್ತಿರ್ಲಿಲ್ಲ, ಮಮ್ಮಿಗೂ ಗೊತ್ತಿರ್ಲಿಲ್ಲ, ಯಾರಿಗೂ ಗೊತ್ತಿರ್ಲಿಲ್ಲ, ಕಳ್ಳನ್ ತರ ನೋಡ್ತಾರ ಮ್ಯಾಟರ್ ಯಾರಿಗೂ ಗೊತ್ತಿರ್ಲಿಲ್ಲ. ಒಂದ್ಸರಿ ನಾನು ಇವ್ರು ಬೆಡ್ ಮೇಲೆ ಕುತ್ಕೊಂಡು ನಿಮ್ ಫೋಟೋ ನಿಂಗ್ ಝೂಮ್ ಹಾಕಿ ನೋಡ್ತಾ ಇರ್ತಾರೆ. ನಿಮ್ದು ಯಾವ್ದೋ ಒಂದ್ ಪಿಕ್ ನ ಅವ್ರ ಫೋನಲ್ಲಿ ಝೂಮ್ ಮಾಡ್ಕೊಂಡು ನಿಮ್ ಫೇಸ್ ನ ನೋಡ್ತಾ ಇರ್ತಾರೆ. ಅವಾಗ ಹಿಂದೆಯಿಂದ ಬಂದ್ಬಿಟ್ಟು ನನಗೆ ಇನ್ನೂ ಚಿಕ್ಕವಳಲ್ವ, ಬೆಡ್ ಮೇಲೆ ಎಗ್ರುಬಿಟ್ಟು ಹಿಂದೆಯಿಂದ ಹಿಂಗ್ ನೋಡ್ಬಿಡ್ತೀನಿ. ಅವಾಗ ಅಮ್ಮೋ ಮಮ್ಮಿಗೆ ಹೇಳ್ಬೇಡ ಅಂತ, ಅಮ್ಮೋ ಮಮ್ಮಿಗೆ ಹೇಳ್ಬೇಡ, ಬೈಲಿ ಏನ್ ನೋಡ್ದೆ ಅಂತ. ಅದಕ್ಕೆ ಏನೋ ಫೋಟೋ ನೋಡ್ತಾ ಇದ್ರಿ ಅಂತ ಹಿಂಗ ಅಂತೀನಿ. ಮಮ್ಮಿಗೆ ಹೇಳ್ಬೇಡ ಅಮ್ಮೋ, ಸುಮ್ನೆ ಇರ್ಬೇಕು, ಹೇಳ್ಬಾರ್ದು ಆಯ್ತಾ. ಅವಾಗ ಎದುರಿಸ್ಬಿಟ್ಟು ಸುಮ್ಮನಿರ್ಸಿದ್ರು. ಹೆಂಗೆ ಎದುರಿಸಿದ್ರು? ಅದೇ ಹಿಂಗೇನೆ, ಅಮ್ಮೋ ಮಮ್ಮಿಗೆ ಹೇಳ್ಬೇಡ ಇಷ್ಟೇ. ಅದಾದ್ಮೇಲೆ ನಾನೇನು ಹೇಳಕ್ ಹೋಗಿರ್ಲಿಲ್ಲ, ಬಟ್ ಗೊತ್ತಿತ್ತು ನನಗೆ. ಆಮೇಲೆ ಮನೇಲೆ ಗೊತ್ತಾಯ್ತು. ಫಸ್ಟ್ ನಿಂಗೆ ಗೊತ್ತಾಗಿದ್ದು? ನನಗೆ ಫಸ್ಟ್ ಝೂಮ್ ಹಾಕೊಂಡು ಏನು ನೋಡ್ತಿದ್ದೆ? ಚೆನ್ನಾಗಿ ಅವಳಲ್ಲ, ನನಗೆ ಬಿದ್ದು. ಚೆನ್ನಾಗಿ ಅವಳಲ್ಲ, ನನಗೆ ಹೇಗೆ ಬಿದ್ಲು? ಅಣ್ಣನೂ ಚೆನ್ನಾಗೇ ಇದ್ರು ಅವಾಗ, ಈಗಲೂ ಚೆನ್ನಾಗೇ ಇದ್ರು. ಹಂಗೆ ಸಪೋರ್ಟ್ ಮಾಡ್ಕೋತಾವಳೆ ಅಣ್ಣಂಗೆ. ನಿಂಗೇನು ಅನ್ನಿಸ್ತಿತ್ತು ರೀ ಮನೇಲಿ ಗೊತ್ತಾದ್ರೆ ಅಂತೆಲ್ಲ ಭಯ ಇತ್ತಾ ಲವ್ ಮಾಡುವಾಗ? ಏನು ಅಂತಾರೋ, ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಹೇಳೋ. ಹಂಗೇನೆ. ನಿಂಗೆ ಹೆಂಗೆ ಅನ್ನಿಸ್ತಿತ್ತು ಅಮ್ಮ? ನಂಗೆ ಏನೇನೋ ಅನ್ನಿಸ್ತಾ ಇತ್ತು, ಏನೂ ಅರ್ಥ ಆಗ್ತಾ ಇರ್ಲಿಲ್ಲ. ಇವ್ರು ಯಾಕೆ ಇವ್ರ ಫೋಟೋ ನೋಡ್ತಾವ್ರೆ. ಆಮೇಲೆ ಅಣ್ಣ ಅವಾಗ ಡ್ರಾಯಿಂಗ್ಸ್ ಎಲ್ಲ ಮಾಡೋರು ತುಂಬಾ. ಅದರಲ್ಲಿ ಪೇಂಟಿಂಗ್ಸ್ ಎಲ್ಲ ಮಾಡಿದಾಗ, ಕಪಲ್ದು ಪೇಂಟಿಂಗ್ಸ್ ಎಲ್ಲ ಮಾಡಿದಾಗ ನೋಡ್ಬಿಟ್ಟು ಏನೋ ಇದೆ ಅಂತ ಡೌಟ್. ಏನೋ ಕಪಲ್ಸ್ದು ಪೇಂಟಿಂಗ್ಸ್ ಎಲ್ಲ ಮಾಡ್ತಾ ಇದ್ರು ತುಂಬಾ. ಅಲ್ಲಿವರೆಗೂ ಬರೀ ಬೇರೆ ತರ ಪೇಂಟಿಂಗ್ಸ್ ಮಾಡ್ತಿದ್ದವ್ರು, ಕಮೆಂಟ್ ಆದ್ಮೇಲೆ ಕಪಲ್ಸ್ದು ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ರು. ಅದನ್ನ ನೋಡಿದ್ಮೇಲೆ ಓ ಏನೋ ನಿಮ್ಮ ಅಣ್ಣ ಆಕ್ಚುಲ್ ಆಗಿ ನನಗೆ ಒಂದು ಕೊಟ್ಟಿದ್ರು ಪೇಂಟಿಂಗ್. ಗೊತ್ತು,
ನಾನು ಅದನ್ನ ಇಟ್ಕೊಂಡಿದ್ದೀನಿ ಇನ್ನು ಅದು ಮಾಡಿರೋದು ನಾನು ನೋಡಿದ್ದೀನಿ. ನನ್ನ ಮುಂದೆ ಮೇಲೆ ಐತೆ ಬುಕ್ಕಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಾನು ನೋಡಿದ್ದೀನಿ ಆ ಪೇಂಟಿಂಗ್ ಮಾಡಿರೋದು. ಹ್ಞೂ ಅಲ್ಲೇ ಮನೆಯಲ್ಲೇ ಕುತ್ಕೊಂಡು ಬರ್ದಿದ್ದಲ್ಲ ಗೊತ್ತು ಅವೆಲ್ಲ. ಬಟ್ ನಿಮಗೆ ಕೊಟ್ಟಿರೋದಂತೂ ಗೊತ್ತಿಲ್ಲ, ಅದು ಯಾವ ಗ್ಯಾಪಲ್ಲಿ ಕೊಟ್ಟಿರೋ ಗೊತ್ತಿಲ್ಲ. ಯಾವಾಗ ಅಂದ್ರೆ ಇದೇ ಟೈಮಲ್ಲಿ ಶಿಶಿರ್ ಬರ್ತಡೇಗೆ ಬಂದಿದ್ರು. ಶಿಶಿರ್ ಬರ್ತಡೇಗೆ ಬಂದಿದ್ರು, ಅವಾಗ ಕೊಟ್ಟಿದ್ದು ನನಗೆ ತಗೋ ಅಂತ. ಅದು ಯಾವ ಗ್ಯಾಪಲ್ಲಿ ಅಲ್ಲಿಂದ ಹೆಂಗೆ ಎತ್ಕೊಂಬಂದ ಗೊತ್ತೇ ಆಗಿಲ್ಲ. ಎತ್ಕೊಂಬಂದಿರೋದು ಅದು ಹೆಂಗೆ ಸೇಮ್ ಈ ಟೈಮಲ್ಲೇ ಸಿಗಾಕೊಂಡಿದ್ದು ಶಿಶಿರ್ ಬರ್ತಡೇಗೆನೆ ಅಂದ್ರು. ಆವಾಗ ಎತ್ಕೊಂಡು ಹಿಂದಗಡೆ ನೋಡಿದ್ರೆ ಜೀವನ್ ಫೋಟೋ ಸಾಕಾತಾಗಿ ಹೋಗಿದ್ರು. ಇವ್ರಿಗೆ ಹೇಳಿದ್ರೆ ಇವರು ಮ್ಯೂಟ್ ಆಗ್ಬಿಡದ ಒಂದೆರಡು ದಿವಸ. ನಾನು ಮಮ್ಮಿಗೆ ಹೇಳ್ದೆ ಅವಾಗ ಏನಂತ ಜೋರ್ ಹೇಳು. ಇಷ್ಟಪಡ್ತಾ ಇದೀನಿ ಅಂತ ಹೇಳಿದೆ. ಏನಂದ್ರು? ಬೈದ್ರು, ಓದೋ ಟೈಮಲ್ಲಿ ಇವೆಲ್ಲ ಬೇಕಾ, ಫಸ್ಟ್ ಓದ್ ಮುಗಿಸು ಎಲ್ಲ ಬೇಕಂತ ಅಂತ. ನೀನೇನ್ ಮಾಡ್ತಿದ್ದಾಗ? ನೋಡ್ತಾ ಇದ್ದೆ ಪಿಂಕ ಅಂತ ಏನು ನಡೀತಾ ಇದೆ. ಹೆಂಗಿತ್ತು ಆ ಟೈಮ್ ಸಿಚುವೇಶನ್? ಹೆಂಗಿತ್ತು ಹೇಳುವಾಗ? ತಗೊಂಡು ಏನಾನ ಹೊಡಿತಾರೆ ಅಂತ ಇತ್ತಾ, ಇಲ್ಲ ಒಪ್ಕೋತಾರೆ ಅಂತ ಇತ್ತಾ? ಬೀಳ್ತವೆ ಅಂತ ಗೊತ್ತಿತ್ತು, ಬೈತಾರೆ ಅಂತ ಗೊತ್ತಿತ್ತು. ಆಯ್ತೇನೋ ಅನ್ನ ಸೇವ್ ಮಾಡ್ಕೊಂಡಿದ್ದು ನಿಮ್ಮ ಹೆಸರು ಏನೋ ಆಪಲ್ ಅಂತ ಸೇವ್ ಮಾಡ್ಕೊಂಡು. ಇವಾಗ ಏನ್ ಹಾಕೊಂಡವ್ರು ಕೇಳು? ಇವಾಗ ಏನ್ ಹಾಕೊಂಡವ್ರೆ? ಒಟ್ನಲ್ಲಿ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಲವ್ ಮಾಡ್ತಿರ್ಬೇಕಾದ್ರೆ ಆಪಲ್ ಅಂತ ಹಾಕೊಂಡಿದ್ರು. ಅದ್ ನೆನಪೈತೆ. ಅವಾಗ ಆಪಲ್ ಇದ್ದಂಗಿದೆ, ಇವಾಗ ಏನಾಗಿದ್ದೀನಿ? ನೋಡಿ ಲೇ, ನಾನು ಹಂಗಿದ್ದೀನಿ ಪೈನಾಪಲ್ ತರ. ಮತ್ತೆ ಅವಾಗ ಯಾಕೆ ಆಪಲ್ ಅಂತ ಹಾಕೊಂಡು ಇವಾಗ ಹಿಂಗ ಹಾಕೊಂಡಿದ್ಯಾ? ಅವಾಗ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಕೋಡು. ಅಯ್ಯೋ ಆಪಲ್ ಇಲ್ಲ ಸಿ, ಇನ್ನೊಂದೇನೋ ಸಿ ಅಂದ್ರೆ ಸಿ ಫಾರ್ ಕ್ಯಾಟ್ ಅಂತ. ಸಿ ಅಂತ ಏನಕ್ಕೆ? ಚಿನ್ನು ಅಂತ ಕೋಡ್ ವರ್ಡ್. ನಾನೇನಂತ ಹಾಕೊಂಡಿದ್ದೆ ಹೇಳು? ಹೇಳು ನೋಡೋಣ. ಹೇಳು, ಗೆಸ್ ಮಾಡು ನೋಡೋಣ. ಹೇಳಿದ್ರಿ ಯಾವಾಗ ಒಂದ್ಸರಿ, ನೆನಪಾಗ್ತಾ ಲಾಸ್ಟ್ ಟೈಮ್ ಹೇಳಿದ್ರಿ ಏನೋ ಹಾಕೊಂಡಿದ್ರಿ. ನೆನಪಿಲ್ವಾ? ಡೈಮಂಡ್ ಅಂತ ಹಾಕೊಂಡಿದ್ದೆ ಫಸ್ಟ್ ಟೈಮ್ ಯಾವಾಗ ಬಂದಾಗ ಯಾವಾಗ ಹೇಳಿದ್ರಿ. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಜರ್ನಿ ಬಂದಿದೆ. ಮನೇಲೆಲ್ಲ ಗೊತ್ತಾಗಿ ಆಮೇಲೆ ಅಲ್ಲಿಂದ ಸ್ವಲ್ಪ ವೈರಲ್ ಆಯಿತು ನಮ್ಮ ವಿಷಯ. ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಖುಷಿ ಆಗುತ್ತೆ ಹೇಳು. ಸುರ್ರ ಅಂತ ಹಿಂಗೆ ಸ್ಪ್ರೆಡ್ ಆಗೋಯ್ತಲ್ವಾ? ಹೆಂಗೆ ಲವ್ ಮಾಡ್ತಾವ ಹೆಂಗೆ ಎಲ್ಲ ಕಡೆಯಿಂದ. ನಿಂಗೆ ಹೆಂಗಿತ್ತು ಆಗ ಫೀಲಿಂಗ್ ಗೊತ್ತಾದಾಗ? ಹೆಂಗಿತ್ತು? ಎಲ್ಲರೂ ಮಾತಾಡ್ತಾವ್ರೆ ಅಂತ ಅಂದಾಗ ವಾ, ಅವಾಗ ಏನಂತ ಹೇಳ್ತಿದ್ರು ಗೊತ್ತಾ? ಎಲ್ಲರೂ ಮಾತಾಡ್ತಾವ್ರೆ, ಇವಾಗ ಎಲ್ಲರಿಗೂ ಗೊತ್ತಾಗೋಗ್ಬಿಟ್ಟೈತೆ ಅಂತ. ನಾನು ಗೊತ್ತಾಗ್ಲಿ ಬಿಡು ಅಂತ. ಆಮೇಲೆ ಮತ್ತೆ ಏನೋ ನಾನೇ ಎಲ್ಲ ತಲೆ ಕೆಡ್ಸ್ಕೊಂಡು ಹೇಳ್ತಾ ಇದ್ದಿದ್ದು. ಇವರು ಬಿಡು, ತಲೆ ಕೆಡ್ಸ್ಕೊಬಿಡ ಬಿಡು, ನಾನು ಏನಾಗೈತಿ ಇವ್ರಿಗೆ, ಯಾಕೆ ಹಿಂಗೆ ಇದು ಮಾಡ್ತಾರಲ್ಲ ಇವರು ಅಂತ ನಾನೇ ಜಾಸ್ತಿ ತಲೆ ಕೆಡ್ಸ್ಕೊಂತ ಇದ್ದೆ. ಇವ್ರು ಹೆಂಗೆ ಗೊತ್ತಾ ಅವತ್ತಿಂದ ಇವತ್ತಿನವರೆಗೂ ಓಕೆ ಅಷ್ಟೇ ಬಿಟ್ರೆ ಮಾತಾಡೋ ಮನುಷ್ಯ ಅಂದರೆ ಮಾತಾಡಲ್ಲ, ಇಷ್ಟೇ. ಮತ್ತೆ ಅಷ್ಟೆ, ಮುಗಿತಾ? ಸಾಕು ಇಷ್ಟರಲ್ಲೇ ಅವ್ರು ಅಲ್ಲಿಂದ ಇಲ್ಲಿವರೆಗೂ ಬಂದವ್ರೆ. 14 ವರ್ಷ. ನಮ್ಮ ಲವ್ ಆ್ಯನಿವರ್ಸರಿ ಆಗೋಯ್ತು ಮೇ. ಮಮ್ಮಿ ಬರ್ಡೇ ದಿನಾನ? ಓ, ಗೃಹ ಪ್ರವೇಶ. ಕರೆಕ್ಟ್, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಗೊತ್ತಾಯ್ತು. ಅಷ್ಟು ಈಸಿ ಅಲ್ಲ. ನಾವು ಎಷ್ಟು ವರ್ಷ ಲವ್ ಮಾಡಿದ್ದೀವಿ, ಲವ್ ಮಾಡಿ ಎಷ್ಟೆಲ್ಲ ಆಗಿ ಕೊನೆಗೆ ಮದುವೆ ಆಗಿ 2 ಮಕ್ಕಳಾಗಿ ಈಗ ಅರ್ಧ ಜೀವನನೇ ಕಳೆದ್ಬಿಟ್ವಿ. ಮೆನಿ ಮೋರ್ ಇಯರ್ಸ್ ಟು ಗೋ. ಹೆಂಗನ್ಸುತ್ತೆ?
ಹೆಂಗ್ ಅನ್ಸುತ್ತೆ ಹೇಳ್ರಿ, ಜೆನ್ಯೂನ್ ಆಗಿ ಹೇಳ್ರಿ, ಏನ್ ಅನ್ಸುತ್ತೆ? ಏನ್ ಅನ್ಸುತ್ತೆ, ಇನ್ನೂ ಇದೆ ತುಂಬಾ ಮಾಡೋದು. ಮಾಡೋಣ. ಮಾಡೋಣ. ಅಲ್ಲ, ನನ್ನ ಜೊತೆ ಜೀವನ ಹೇಳು. ನಿನ್ ಜೊತೆ ಜೀವನ ಚೆನ್ನಾಗಿದೆ. ಆಲ್ರೆಡಿ ಹಿಂದೆ ಹೋಗಿದೆ ಅಲ್ಲ ಜೀವನ, ಆ ಜೀವನ ಹೆಂಗಿತ್ತು? ಅದು ಚೆನ್ನಾಗಿತ್ತು. ಮುಂದೆ ಚೆನ್ನಾಗಿರುತ್ತೆ. ಈಗ ಈಗಲೂ ಚೆನ್ನಾಗಿದೆ. ವಾ, ಹೆಂಗೋ ಹೋಲಿ ಬಿಡು. ಬರ್ತಡೇ ದಿನ ಇನ್ನೊಂದು ಸ್ಪೆಷಲ್ ಇದೆ. ಇನ್ನೊಂದು ಸ್ಪೆಷಲ್? ಅದನ್ನೇನು ವಿಡಿಯೋನಲ್ಲಿ ಏನು ಹೇಳೋಕ್ಕಾಗಲ್ಲ ಅಷ್ಟೆ. ನೀನು ಗೊತ್ತಿರುತ್ತೆ, ಇವಳು ಗೊತ್ತಿಲ್ಲ. ಗೆಸ್ ಮಾಡಕ್ಕೆ ಕೇಳೋಣ. ಹೇಳು, ಗೆಸ್ ಮಾಡು ನೋಡೋಣ. ಅದೇ ಕೊಟ್ಟಿದ್ರು, ಗಿಫ್ಟ್ ಅಂತೂ ಕೊಟ್ಟಿದ್ರು, ಬಟ್ ಏನೋ ಸಮಥಿಂಗ್ ಸ್ಪೆಷಲ್ ಥರ. ಪೇಂಟಿಂಗ್ ಎಲ್ಲ ಕೊಟ್ಟು, ಡೈರಿ ಮಿಲ್ಕ್ ಎಲ್ಲ ಕೊಟ್ಟು, ಆಮೇಲೆ 2 ಪೇಂಟಿಂಗ್ ಕೊಟ್ಟಿದ್ರು ಆ್ಯಕ್ಚುಲ್ ಆಗಿ. ಅದೇ ಕಪಲ್ಸ್ದು ಚೆನ್ನಾಗಿತ್ತು. ಗೊತ್ತು, ನನ್ನ ಮುಂದೆ ಮಾಡಿದ್ದದ್ನ. ಯಾವ ಥರ ಹೇಳು? ಅದೇ ಒಂದು ಫೇಸ್ದು. ಫೇಸ್ದೇನು? ಫೇಸ್ದು ಕಿಸ್ ಮಾಡ್ತಾ ಇರುತ್ತಾನೆ. ಆಮೇಲೆ ಇನ್ನೊಂದು ಅದೇ ಪೇಂಟಿಂಗ್ದು, ಇಲ್ಲ ಅದು ಕೊಟ್ಟಿಲ್ಲ ಅನ್ಸುತ್ತೆ, ಕ್ಯಾನ್ವಾಸ್ ಇಂದ ಬಂದಿರೋದು. ಅದು ಕೊಟ್ಟಿದ್ರಾ? ಯಾವ ಗ್ಯಾಪಲ್ಲಿ ಎತ್ಕೊಂಡ್ಬಂದಿದ್ರು ಇದನ್ನೆಲ್ಲ? ಅಲ್ಲ, ಅದು ಎತ್ಕೊಂಡ್ಬಂದಿರೋದಲ್ಲ, ಒರಿಜಿನಲ್ ಅಲ್ಲ ಇದು. ಇವಳಿಗೆ ಅಂತ ಬೇರೆ ಮಾಡ್ಕೊಟ್ಟಿದ್ರು. ಹಂಗೆ ನನ್ನ ಗಂಡನೇ ಪೇಂಟಿಂಗ್ ಮಾಡಿ ತಂದು ಕೊಟ್ಟಿದ್ರು. ತಗೋ ಅಂತ ಕೊಟ್ಟರು. ನಾನು ಏನು ಅಂತ ತೆಗ್ದು ನೋಡಿದ್ರೆ ಪೇಂಟಿಂಗು ಖುಷಿ ಆಯಿತು. ಇಲ್ಲ, ಪಿಲ್ಲೋ ಆಮೇಲೆ ಕೊಟ್ಟಿದ್ದು ವ್ಯಾಲೆಂಟೈನ್ಸ್ ಡೇ. ಸೊ ಹೀಗೆ 3 ಜನ ಊಟ ಆದಮೇಲೆ ಕುತ್ಕೊಂಡು ಚಿಟ್ ಚಾಟ್ ಮಾಡ್ತಾಯಿದ್ವಿ. ಹಾಗೆ ನಮ್ಮ ಲವ್ ಸ್ಟೋರಿ ಬಗ್ಗೆ ಕೂಡ ಒಂದು ಸ್ವಲ್ಪ ಮಾತಾಡ್ತಾ ಇದ್ವಿ. ಅದನ್ನು ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ನಲ್ಲ, ಒಂದಷ್ಟು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿಕೊಂಡೆ. ಆ್ಯಂಡ್ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.